ನಮಸ್ಕಾರ. ನನ್ನ ಹೆಸರು ಬಾಲಸುಬ್ರಹ್ಮಣ್ಯಂ ಅಂತೇಳಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಝೂಯಾಲಜಿ. ಟುಡೇ ವಿಲ್ ಸಿ ಅಬೌಟ್ ದ ಟಾಪಿಕ್ ಕಾಲ್ಡ್ respiration. So this respiration comes under the subheading physiology, and this comes under the Bangalore University syllabus for the 6th semester 8th paper on the topic of physiology of respiration. See, what is respiration? Respiration can be defined as the biological oxidation of the food molecules to release the useful energy in the form of the ATP. ಅಂತಂದರೆ ಬಯಾಲಜಿಕಲ್ ಆಕ್ಸಿಡೇಷನ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ಅಂತಂದರೆ, ಈಗ ಏನಾಗುತ್ತೆ, ಫುಡ್ಡು ನಾವು ತಗೊಳ್ತೀವಿ, ಆ ಫುಡ್ಡು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗುತ್ತೆ. ಇಟ್ ರಿಯಾಕ್ಟ್ಸ್ ವಿತ್ ದಿ ಆಕ್ಸಿಜನ್. ಸೊ ದಟ್ ಪ್ರಾಸೆಸ್ ಕಾಲ್ಡ್ ಬಯಾಲಜಿಕಲ್ ಆಕ್ಸಿಡೇಷನ್ ಆಫ್ ಫುಡ್ ಮಾಲಿಕ್ಯೂಲ್ಸ್. When the biological oxidation of food molecules, so that means the food, that is the glucose, reacts with oxygen to form the energy. That energy we call as the ATP, adenosine triphosphate. ಈಗ ನೆಕ್ಸ್ಟು ರೆಸ್ಪಿರೇಷನಲ್ಲಿ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಒಂದು ಟಾಪಿಕ್ಕು, ಇಂಟರ್ನಲ್ ರೆಸ್ಪಿರೇಷನ್ ಅಂತ ಒಂದು ಟಾಪಿಕ್. ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂದರೆ ಏನು? ಈಗ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ between the environment and the air sacs or blood. ಈಗ ಏನಾಗುತ್ತೆ, ಗಾಳಿ ನಾವು ತಗೊಳ್ತೀವಿ ಲಂಗ್ಸ್ಗೆ ಹೋದಾಗ ಅಲ್ಲೇನಾಗುತ್ತೆ, ಅಲ್ಲಿ ಏನಿದೆ, ಆಲ್ವಿಲೈ ಇದೆ. ಸೊ ದಿಸ್ ಆಲ್ವಿಲೈ ಆರ್ ಏರ್ ಸ್ಯಾಕ್ಸ್ ಅಂತ ಕರೆಯೋದು. ದಿಸ್ ಏರ್ ಸ್ಯಾಕ್ಸ್ ಆರ್ ಆಲ್ವಿಲೈ ಆರ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಲಂಗ್ಸ್. ದಿಸ್ ಆಲ್ವಿಲೈಯಲ್ಲಿ ಏನಾಗುತ್ತೆ, ರಿಚ್ಲಿ ಸಪ್ಲೈಡ್ ವಿತ್ ದಿ ಬ್ಲಡ್ ವೆಸಲ್ಸ್, ಆ್ಯಂಡ್ ದೀಸ್ ಬ್ಲಡ್ ವೆಸಲ್ಸ್ ಆರ್ ಕ್ಯಾಪಿಲರೀಸ್. ವಾಟ್ ದೇ ಡೂ, ದೇ ಗಿವ್ ಔಟ್ ದಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದಿ ಅಬ್ಸಾರ್ಬ್ ದಿ ಆಕ್ಸಿಜನ್. ಸೊ ದಟ್ ಪ್ರಾಸೆಸ್ ಅಕ್ಕರ್ ಇನ್ ದಿ ಲಂಗ್ಸ್. ಸೊ ಅದನ್ನು ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಕರೆಯೋದು. ಎರಡನೇದು ಇಂಟರ್ನಲ್ ರೆಸ್ಪಿರೇಷನ್ ಅಂದರೆ, ಈಗೇನಾಗುತ್ತೆ, ಬ್ಲಡ್ಡು ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ಡು ಎಲ್ಲಿಗೋಗುತ್ತೆ, ಟಿಶ್ಯೂಸ್ಗೆ ಹೋಗುತ್ತೆ. ಟಿಶ್ಯೂಸ್ಗೆ ಹೋದಾಗ ಅಲ್ಲೇನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂದರೆ, ಈಗ ಟಿಶ್ಯೂಸಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅಟ್ ದಿ ಗಿವನ್ ಸರ್ಕಮ್ಸ್ಟೆನ್ಸಸ್, ಮತ್ತು ಆಕ್ಸಿಜನ್ನು ಡಿಫಿಸಿಟ್ ಇರುತ್ತೆ. ಅವಾಗೇನಾಗುತ್ತೆ, ಡಿಫ್ಯೂಷನ್ ಆಗುತ್ತೆ. ಸೊ ಆಕ್ಸಿಜನೇಟೆಡ್ ಬ್ಲಡ್ಡು ಏನಾಗುತ್ತೆ, ಟಿಶ್ಯೂಸ್ಗೆ ಹೋದಾಗಿ ಅಲ್ಲೇನಾಗುತ್ತೆ, ಆಕ್ಸಿಜನ್ನು ಎಂಟರ್ ಇಂಟು ದಿ ಟಿಶ್ಯೂಸ್, ಆ್ಯಂಡ್ ದ ಟಿಶ್ಯೂಸಿಂದ ಏನಾಗುತ್ತೆ, ದರ್ ಇಸ್ ಎ ರಿಲೀಸ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಇಂಟು ದ ಬ್ಲಡ್. ಅವಾಗೇನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ಡು ಏನಾಗುತ್ತೆ, ಇಟ್ ಬಿಕಮ್ ದಿ ಡಿಆಕ್ಸಿಜನೇಟೆಡ್ ಬ್ಲಡ್. ಅಂದರೆ ಆಕ್ಸಿಜನ್ ರಿಚ್ ಬ್ಲಡ್ಡು, ವೆನ್ ದಿ ಆಕ್ಸಿಜನ್ ರಿಚ್ ಬ್ಲಡ್ ಗೋಸ್ ಟು ದಿ ಟಿಶ್ಯೂಸ್, ದಟ್ ಆಕ್ಸಿಜನ್ ಎಂಟರ್ ದ ಟಿಶ್ಯೂಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಟಿಶ್ಯೂಸ್ ಎಂಟರ್ ದ ಬ್ಲಡ್. ಈಗ ಏನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಹೋಗಿ ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಇಂಟರ್ನಲ್ ರೆಸ್ಪಿರೇಷನ್. ಸೊ ಇಂಟರ್ನಲ್ ರೆಸ್ಪಿರೇಷನ್ ಟೇಕ್ ಪ್ಲೇಸ್ ಎಟ್ ದಿ ಲೆವೆಲ್ ಆಫ್ ಟಿಶ್ಯೂಸ್. ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಟೇಕ್ ಪ್ಲೇಸ್ ದ ಲೆವೆಲ್ ಆಫ್ ಲಂಗ್ಸ್. ಅರ್ಥ ಆಗ್ತದೆಯಾ? ನೆಕ್ಸ್ಟು, ಈಗ ಈ ಒಂದು ರೆಸ್ಪಿರೇಷನ್ ಹೆಂಗಾಗುತ್ತೆ, ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಇನ್ ದಿ ಪಾರ್ಷಿಯಲ್ ಪ್ರೆಷರ್. ವಾಟ್ ಇಸ್ ದ ಪಾರ್ಷಿಯಲ್ ಪ್ರೆಷರ್? ಸಿ, ಪಾರ್ಷಿಯಲ್ ಪ್ರೆಷರ್ ಅಂದರೆ ಏನು, ಇದು ಕಾನ್ಸೆಪ್ಟು. ವಾಟ್ ಇಸ್ ದ ಪಾರ್ಷಿಯಲ್ ಪ್ರೆಷರ್? See, partial pressure is the pressure exerted by the individual gas on the atmosphere. Partial pressure is the pressure exerted by the gas on the atmosphere. ಈಗ ಆಕ್ಸಿಜನ್ದು ಪರ್ಸೆಂಟೇಜು ನಾರ್ಮಲ್ ಆಗಿ ಅಟ್ಮಾಸ್ಫಿಯರಲ್ಲಿ 21 ಇದೆ. ಸೊ 21 ಡಿವೈಡೆಡ್ ಬೈ 100 ಇಂಟು 760 ಮಿಲಿಮೀಟರ್ ಮರ್ಕ್ಯೂರಿ. ವಾಟ್ ಈಸ್ 760 ಮಿಲಿಮೀಟರ್ ಮರ್ಕ್ಯೂರಿ? ದಟ್ ಈಸ್ ದಿ atmospheric pressure. So what is the partial pressure? Partial pressure is a pressure exerted by the individual gas on the atmosphere. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ನು ನಮಗೆ ಅಟ್ಮಾಸ್ಫಿಯರಲ್ಲಿ 21 ಭಾಗ ಇದೆ, ಡಿವೈಡೆಡ್ ಬೈ 100 ಇಂಟು 760 ಮಿಲಿಮೀಟರ್ ಓವರ್ ಮರ್ಕ್ಯೂರಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 160 ಮಿಲಿಮೀಟರ್ ಓವರ್ ಮರ್ಕ್ಯೂರಿ ಬರುತ್ತೆ, ಅಥವಾ 159 ಸಮಥಿಂಗ್ ಮಿಲಿಮೀಟರ್ ಓವರ್ ಮರ್ಕ್ಯೂರಿ ಬರುತ್ತೆ. ಸೊ ದಟ್ ಈಸ್ ದಿ
ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇನ್ ದಿ ಅಟ್ಮಾಸ್ಫಿಯರ್. ಈಗೇನಾಗುತ್ತೆ, ಲಂಗ್ಸಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ನು ಜಾಸ್ತಿ ಇರುತ್ತೆ. ಲಂಗ್ಸಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇರುತ್ತೆ. ದ ಸೇಮ್ ಟೈಮ್ ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಲೆಸ್. ದ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲೆಸ್ in the lungs. Oxygen partial pressure is more in the lungs. Blood deoxygen blood ಅದರಿಂದ ಅಲ್ಲೇನಾಗುತ್ತೆ, ದ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಲೆಸ್. ಆಕ್ಸಿಜನ್ ಜಾಸ್ತಿ ಇದೆ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದೆ. ದ ಸೇಮ್ ಈಗ ಇದಕ್ಕೆ ಹೋದಾಗ, ಟಿಶ್ಯೂಸ್ಗೆ ಹೋದಾಗ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ನು ಕಂಪೇರ್ಡ್ ಟು ದ ಕಾರ್ಬನ್ ಡೈಆಕ್ಸೈಡ್. ಸೊ ಈ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್. ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ಲೆಸ್. ಲಂಗ್ಸಲ್ಲಿ PO2 ಜಾಸ್ತಿ ಇದೆ, ಟಿಶ್ಯೂಸಲ್ಲಿ PO2 ಕಡಿಮೆ ಇದೆ. ಲಂಗ್ಸಲ್ಲಿ PCO2 ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಲೆಸ್ ಇನ್ ದಿ ಲಂಗ್ಸ್, ವೇರ್ ಇನ್ ಟಿಶ್ಯೂಸ್ ಅದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಡಿಫ್ಯೂಷನ್ ಆಗ್ತದೆ. ಸೊ ಈ ರೀತಿ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ದ ಡಿಫ್ಯೂಷನ್ ಆಫ್ ಗ್ಯಾಸಸ್ basically depends on the partial pressure of the gases. Next ನೋಡೋಣ, regulation of respiration. Regulation of respiration. Respiration, what is the, ಯಾವ ರೀತಿ ರೆಗ್ಯುಲೇಟ್ ಆಗುತ್ತೆ? ಈಗ ನಮ್ಮ ಬಾಡಿಯಲ್ಲಿ ದೇ ಶುಡ್ ಬಿ ಪರ್ಫೆಕ್ಟ್ ಲೆವೆಲ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ಪರ್ಫೆಕ್ಟ್ ಲೆವೆಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಆಕ್ಸಿಜನ್ನು ಕಡಿಮೆ ಆದರೆ ಹಿಪ್ನಾಕ್ಸಿಕ್ ಕಂಡೀಷನ್ಸ್. ಆಕ್ಸಿಜನ್ ಕಡಿಮೆ ಆದರೆ ದ ಸೆಲ್ಸ್ ವಿಲ್ ನಾಟ್ ಫಂಕ್ಷನ್ ಪ್ರಾಪರ್ಲಿ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಅಸಿಡೋಸಿಸ್ ಆಗ್ತದೆ. ಅಸಿಡೋಸಿಸ್ ಅಂದರೆ ಬೈಕಾರ್ಬನೇಟ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಆಕ್ಸಿಜನ್ನು ಮತ್ತು ಕಾರ್ಬನ್ ಡೈಆಕ್ಸೈಡು ನಮ್ಮ ಬಾಡಿಯಲ್ಲಿ ಪರ್ಫೆಕ್ಟು ಲೆವೆಲ್ಸಲ್ಲಿ ಇರಬೇಕು. ಈಗ ಕಂಟ್ರೋಲ್ ಆಫ್ ರೆಸ್ಪಿರೇಷನಲ್ಲಿ 3 ಬೇಸಿಕ್ ಎಲಿಮೆಂಟ್ಸ್ ಇದೆ. ಒಂದು ನೋಡಿ ಸೆನ್ಸಾರ್ಸು, ದಟ್ ಇಸ್ ದಿ ಕೀಮೋರಿಸೆಪ್ಟಾರ್ಸ್. ಅದರಲ್ಲಿ ಸೆಂಟ್ರಲ್ ಕೀಮೋರಿಸೆಪ್ಟಾರ್ಸ್, ಪೆರಿಫರಲ್ ಕೀಮೋರಿಸೆಪ್ಟಾರ್ಸ್. ಈಗ ರಿಸೆಪ್ಟಾರ್ಸ್ ಅಂದರೆ ಇಲ್ಲಿ ಗ್ಯಾಸಸ್. ಪಲ್ಮನರಿ ರಿಸೆಪ್ಟಾರ್ಸ್ ಕನೆಕ್ಟೆಡ್ ಟು ದಿ ನರ್ವ್ ಸಿಸ್ಟಮ್ ಆ್ಯಂಡ್ ಅದರ್ ರಿಸೆಪ್ಟಾರ್ಸ್. ಸೊ ಇಲ್ಲಿಂದ ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಬೇಕಾಗಿದೆ, ಆವಾಗ ಸೆನ್ಸ್ ಆಗುತ್ತೆ. ಆಕ್ಸಿಜನ್ನಿಂದ ಮತ್ತು ಕಂಟ್ರೋಲು ಅದು ಸೆಂಟ್ರಲ್ ಕಂಟ್ರೋಲರ್ಗೆ ಹೋಗುತ್ತೆ. ಅಲ್ಲಿಂದ ಬ್ರೈನು, ಸ್ಟೆಮ್ಮು, ಮಿಡಲ್ ಆಬ್ಲಾಂಗೇಟ, ದಟ್ ಇಸ್ ದಿ ರೆಸ್ಪಿರೇಟರಿ ಸೆಂಟರ್ ಈಸ್ ದೇರ್ ಇನ್ ದಿ ಮಿಡಲ್ ಆಬ್ಲಾಂಗೇಟ. ಮತ್ತು ಕಾರ್ಟೆಕ್ಸ್ ಆಫ್ ದಿ ಬ್ರೈನ್ ಮತ್ತು ಅದರ್ ಪಾರ್ಟ್ಸ್ ಆಫ್ ದಿ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ. ಅಲ್ಲಿಂದ ಎಫೆಕ್ಟಾರ್ಸ್. ಸೊ ಒಂದು ಇನ್ಪುಟ್ಟು ಸೆನ್ಸಾರ್ಸ್ ಅಂತಂದರೆ ಕಾರ್ಬನ್ ಡೈಆಕ್ಸೈಡು ಅಥವಾ ಆಕ್ಸಿಜನ್ನು ವೇರಿಯೇಷನ್ ಇದ್ದಾಗ, ಅಥವಾ ವೇರಿಯೇಷನ್ ಅನ್ನೋದಕ್ಕಿಂತ ಈಗ ಬಾಡಿಗೆ ಆಕ್ಸಿಜನ್ ಬೇಕು, ಕಾರ್ಬನ್ ಡೈಆಕ್ಸೈಡು ಬೇಡ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಬೇಕು, ಆಕ್ಸಿಜನ್ನು ಒಳಗಡೆ ಹೋಗಬೇಕು. ಇದು ಸೆನ್ಸರ್ಸು ಬ್ರೈನ್ಗೆ ಒಂದು ಸಿಗ್ನಲ್ ಕೊಟ್ಟ ಮೇಲೆ ಮತ್ತು ಬ್ರೈನ್ ಏನು ಮಾಡುತ್ತೆ, ಔಟ್ಪುಟ್ಟು ಕೊಡುತ್ತೆ. ಅದು ಎಫೆಕ್ಟಾರ್ಸ್ ಕೊಡುತ್ತೆ. ಅದರಲ್ಲಿ ರೆಸ್ಪಿರೇಟರಿ ಮಸಲ್ಸ್, ಅಲ್ಲಿ ಡಯಾಫ್ರಮ್ ಮತ್ತು ಅಬ್ಡಾಮಿನಲ್ ಮಸಲ್ಸ್ ಮತ್ತು ಅಕ್ಸೆಸರಿ ಮಸಲ್ಸ್. ಸೊ ಅಲ್ಲೇನಾಗುತ್ತೆ, ದೆರ್ ಇಸ್ ಎ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್. ಸೊ ಇನ್ಸ್ಪಿರೇಷನ್ ಇನ್ಹೇಲೇಷನ್ ಆಫ್ ದಿ ಗ್ಯಾಸಸ್, ಎಕ್ಸ್ಪಿರೇಷನ್ ಎಕ್ಸಲೇಷನ್ ಆಫ್ ದಿ ಗ್ಯಾಸಸ್. ಸೊ ಟುಗೆದರ್ ಇದನ್ನು ಬ್ರೀದಿಂಗ್ ಅಂತ ಕರೀತೀವಿ. ಈ ರೀತಿ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಆಗ್ತದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು, ಈಗ ಫಾರ್ ಎಕ್ಸಾಂಪಲ್ಲು ಒಂದು ಪರ್ಸನ್ಗೆ ಆಕ್ಸಿಜನ್ನು ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಆಕ್ಸಿಜನ್ನು ಅಬ್ಸಾರ್ವ್ ಆಗುತ್ತೆ. ಇಲ್ಲಿ ಇಟ್ ಗೆಟ್ ಅಬ್ಸಾರ್ವ್ಡ್ ಇನ್ ದಿ ಬ್ಲಡ್. ದ ಸೇಮ್ ಟೈಮ್ ಹೌ ಮಚ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್ ಅದು ಹೊರಗಡೆ ಹೋಗಬೇಕು. ಸೊ ದಿಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ದ ರಿಸೆಪ್ಟಾರ್ಸ್, ಆರ್ ದಿ ಸೆನ್ಸಾರ್ಸ್. ಫಾರ್ ಎಕ್ಸಾಂಪಲ್, ಈಗ ಎಕ್ಸಸೈಸು ಮಾಡ್ತಾ ಇರ್ತಾರೆ, ಅವ್ರಿಗೆ ದ ಡಿಮಾಂಡ್ ಫಾರ್ ಆಕ್ಸಿಜನ್ ಇಸ್ ಮೋರ್. When the demand for oxygen is more, automatically the output of the carbon dioxide is also more. So whenever the exercise body is there, ಅದಕ್ಕೆ ಏನಾಗ್ತದೆ, ಡಿಮಾಂಡ್ ಫಾರ್ ಆಕ್ಸಿಜನ್. ಸೊ ದಟ್ ಈಸ್ ದ ಸೆಲ್ಸ್ ಆರ್ ವರ್ಕಿಂಗ್ ಆ್ಯಕ್ಟಿವ್ಲಿ, ದ ಡಿಮಾಂಡ್ ಫಾರ್ ಆಕ್ಸಿಜನ್ ಇಸ್ ಮೋರ್. ಅಟ್ ದ ಸೇಮ್ ಟೈಮ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಇಸ್ ಹೈ.
ಸೊ ಹಾಗಾಗಿ ಸೆಂಟ್ರಲ್ ಕಂಟ್ರೋಲ್ ಹೋಗಿ ಮತ್ತೆ ಎಫೆಕ್ಟ್ ಆಗಿಸ್ಬಾರ್ದು. ನೆಕ್ಸ್ಟ್ ನೋಡಿ ಸ್ಟ್ಯಾಂಡರ್ಡ್ ಆಕ್ಸಿಜನ್ ಡಿಸ್ಟ್ರಿಬ್ಯೂಷನ್ ಕರ್ವ್. ಸ್ಟ್ಯಾಂಡರ್ಡ್ ಆಕ್ಸಿಜನ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಸ್ಟ್ಯಾಂಡರ್ಡ್ ಆಕ್ಸಿಜನ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂದರೆ ಇದರಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಬ್ಲಡ್ಡಲ್ಲಿ ಮತ್ತು ಪಾರ್ಷಿಯಲ್ ಪ್ರೆಷರ್ ಆಫ್ ಹಿಮೋಗ್ಲೋಬಿನ್ ಇನ್ ದಿ ಎಕ್ಸ್ ಆಕ್ಸಿಸ್, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ PO2 ಮಿಲಿಮೀಟರ್ ಆಫ್ ಮರ್ಕ್ಯುರಿ ಮತ್ತು ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಆಫ್ ಸ್ಯಾಚುರೇಷನ್. ಈಗ ಏನಾಗುತ್ತೆ, ಈಗ ನಮಗೆ ಗೊತ್ತಿರಬೇಕು, ಈಗ RBC ಸ್ಟ್ರಕ್ಚರ್ ಇದೆ ಅಥವಾ RBC ಸೆಲ್ ಇದೆ, ಎರಿಥ್ರೋಸೈಟ್ಸ್. ಆ ಎರಿಥ್ರೋಸೈಟ್ಸ್ಗೆ ಏನಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಆ ಪ್ಲಾಸ್ಮಾ ಮೆಂಬ್ರೇನು ಡೈನಮಿಕ್ ಪ್ಲಾಸ್ಮಾ ಮೆಂಬ್ರೇನ್. ದ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಎ ಡೈನಮಿಕ್ ಪ್ಲಾಸ್ಮಾ ಮೆಂಬ್ರೇನ್. ದ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಎ ಡೈನಮಿಕ್ ಪ್ಲಾಸ್ಮಾ ಮೆಂಬ್ರೇನ್. ಡೈನಮಿಕ್ ಅಂತಂದರೆ ಏನು? ಸೊ ಇಟ್ಸ್ ಹೈಲಿ ಫ್ಲೆಕ್ಸಿಬಲ್, highly elastic, and it can allow the gases to get on the surface of the RBC ಅಥವಾ erythrocytes. So these erythrocytes ಒಂದು ಪೆಕ್ಯುಲಾರಿಟಿ ಇದೆ, ಒಂದು ಸ್ಪೆಷಲ್ ನೇಚರ್ ಇದೆ. ಏನು ಸ್ಪೆಷಲ್ ನೇಚರು? ಈಗ ಫಾರ್ ಎಕ್ಸಾಂಪಲ್ಲು ಎರಿಥ್ರೋಸೈಟ್ಸ್ಗೆ ಒಂದು ಸರಿ ಆಕ್ಸಿಜನ್ ಕೂತ್ಕೊಂಡ್ರೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕೂತ್ಕೊಳಕ್ಕಾಗಲ್ಲ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಕೂತ್ಕೊಂಡ್ರೆ ಆಕ್ಸಿಜನ್ ಕೂತ್ಕೊಳಕ್ಕಾಗಲ್ಲ. ಹಾಗಾಗಿ ಅದು ಆಕ್ಸಿಜನ್ ಕೂತ್ಕೊಬೇಕು ಅಥವಾ ಕಾರ್ಬನ್ ಡೈಆಕ್ಸೈಡ್ ಕೂತ್ಕೊಬೇಕು, ಎರಡರಲ್ಲಿ ಒಂದೇ ಕೂತ್ಕೊಳಕ್ಕಾಗೋದು. ಎರಡೂ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಆ ಸರ್ಫೇಸು ಆಫ್ RBC ಯಾವ ರೀತಿ ಇರುತ್ತೆ? ಸರ್ಫೇಸ್ ಆಫ್ ದ RBC ಇಸ್ ಸಚ್ ದಟ್ ಓನ್ಲಿ ಒನ್ ಗ್ಯಾಸಸ್ ಕ್ಯಾನ್ ಅಲೌಡ್ ಆನ್ ದಿ ಸರ್ಫೇಸ್ ಆಫ್ ದಿ RBC. ಸೊ ಬೈಂಡಿಂಗ್ ಇದೆ ಹಿಮೋಗ್ಲೋಬಿನ್ಗೆ, ಒಂದು ಇಸ್ ಎ ಕಾಂಪ್ಲೆಕ್ಸ್ ಆರ್ ಕಾಂಜುಗೇಟೆಡ್ ಪ್ರೋಟೀನ್. ಅದಕ್ಕೆ ಆಲ್ಫಾ ಚೈನ್, ಬೀಟಾ ಚೈನ್, ಆಲ್ಫಾ ಚೈನ್, ಬೀಟಾ ಚೈನ್, ಮತ್ತು ಆಲ್ಫಾ ಚೈನ್, ಬೀಟಾ ಚೈನ್, 2 ಆಲ್ಫಾ ಚೈನು, 2 ಬೀಟಾ ಚೈನು ಲಿಂಕ್ಡ್ ಬೈ ಐರನ್. ಅದಕ್ಕೆ ಆ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಗೆ ಅಟ್ಯಾಚ್ ಆಗಬೇಕಾಗಿರೋದು ಎದರ್ ಇಟ್ ಕ್ಯಾನ್ ಅಟ್ಯಾಚ್ ದಿ ಆಕ್ಸಿಜನ್ ಆರ್ ಕಾರ್ಬನ್ ಡೈಆಕ್ಸೈಡ್, ನಾಟ್ ಬೋತ್. ಸೊ ದಟ್ ಇಸ್ ದಿ ನೇಚರ್ ಆಫ್ ದಿ RBC. ಹಾಗಾಗಿ ಈಗ ನೋಡಿ, ಈಗ ಸ್ಟ್ಯಾಂಡರ್ಡ್ ಆಕ್ಸಿಜನ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತಂದರೆ ಯು ಆರ್ ಟೇಕಿಂಗ್ ದಿ ಪ್ಲಾಟ್ ಆಫ್ ದಿ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಪ್ಲಾಟ್ ಆಫ್ ದಿ ವೈ ಆ್ಯಕ್ಸಿಸ್. ಅದರಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಪ್ರೆಷರ್ ಆಫ್ ಆಕ್ಸಿಜನ್ ಇನ್ ದಿ ಬ್ಲಡ್ PO2 ಅದರಲ್ಲಿ ಮಿಲಿಮೀಟರ್ ಆಫ್ ಮರ್ಕ್ಯುರಿ, ಮತ್ತು ವೈ ಆ್ಯಕ್ಸಿಸಲ್ಲಿ ಹಿಮೋಗ್ಲೋಬಿನ್ ಸ್ಯಾಚುರೇಷನ್, ಪರ್ಸೆಂಟೇಜ್ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್. ಹಾಗಾಗಿ ಇದರಲ್ಲಿ ಏನಾಗುತ್ತೆ ನೋಡಿ, ಸ್ಟ್ಯಾಂಡರ್ಡ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂದರೆ ಈಗ 7.4 pH ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕರ್ವ್ ಇದೆ, ಸಿಗ್ಮಾಯ್ಡಲ್ ಕರ್ವ್ ಇದೆ. ಈಗ ಆ ಸಿಗ್ಮಾಯ್ಡಲ್ ಕರ್ವ್ ಅಟ್ ದಿ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್. ಈಗ ನಾವು ಅರ್ಥ ಮಾಡ್ಕೊಬೇಕಾಗಿರೋದಂದರೆ ಈ ಒಂದು ಸಿಗ್ಮಾಯ್ಡಲ್ ಕರ್ವು ಅದು ಬೇಸ್ಡ್ ಆನ್ ದಿ ವೇರಿಯಿಂಗ್ pHs in the blood, ಅಂದರೆ ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್ ಇಫ್ ದ pH is 7.2 ಅಂತ ಇಟ್ಕೊಳ್ಳೋಣ, ಆವಾಗ ಶಿಫ್ಟು ಲೆಫ್ಟಿಗೆ ಬರ್ತದೆ. 7.2 ಇದ್ದಾಗ ಶಿಫ್ಟು ಲೆಫ್ಟಿಗೆ ಬರುತ್ತೆ. ಮತ್ತು 7.4 ಸ್ಟ್ಯಾಂಡರ್ಡು 7.6 ಆದಾಗ pH ಅದು